ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮುಂದುವರಿಸ್ತಾರೆ. ಕರ್ತವ್ಯವನ್ನು ನಾವು ಕರ್ತವ್ಯ ಅನ್ನುವ ಹೊರೆ ಇಲ್ಲದೆ, ಇದು ನನ್ನ ಕರ್ತವ್ಯ ಎಂಬ ಭಾವನೆಯೂ ಇಲ್ಲದೆ, ಈ ಕೆಲಸ ನನಗೆ ಪ್ರಿಯವಾದದ್ದು ಆದ್ದರಿಂದ ಮಾಡ್ತೇನೆ ಎಂಬ ಭಾವನೆಯಿಂದ ಮಾಡಿದಾಗ ಅದು ಅತ್ಯುನ್ನತವಾದ ಪೂಜೆ. ಕರ್ತವ್ಯವನ್ನು ನಾವು ಪೂಜೆ ಎಂಬ ಭಾವನೆಯಿಂದ ಮಾಡುವುದನ್ನು ಕಲಿಯಬೇಕು. ಆಗ ಸಹಜವಾಗಿ ಫಲಾಪೇಕ್ಷೆ ಬರುವುದಿಲ್ಲ. ನಾವು ಕರ್ಮಯೋಗದ ಬಗ್ಗೆ ನೋಡ್ತಾ ಇದ್ದೇವೆ. ಕರ್ಮಯೋಗದ ಗುರಿ ಏನು? ಕರ್ಮಯೋಗದ ಗುರಿ ಮೋಕ್ಷ. ಹೇಗೆ ಜ್ಞಾನಯೋಗದ ಗುರಿ ಮೋಕ್ಷ, ಭಕ್ತಿಯೋಗದ ಗುರಿ ಮೋಕ್ಷ, ರಾಜಯೋಗ ಅಥವಾ ಧ್ಯಾನಯೋಗದ ಗುರಿ ಮೋಕ್ಷವೋ, ಹಾಗೆಯೇ ಕರ್ಮಯೋಗದ ಗುರಿ ಕೂಡ ಮೋಕ್ಷ. ಮೋಕ್ಷ ಅಂತ ಹೇಳಿದರೆ ಏನು? ಬಹಳಷ್ಟು ಪರಿಕಲ್ಪನೆಗಳಿವೆ. ಎಲ್ಲ ಕಲ್ಪನೆಗಳು ಸರಿ. ಮೋಕ್ಷ ಅಂತ ಹೇಳಿದಾಗ ನನ್ನ ಕೆಳಮಟ್ಟದ ಮನಸ್ಸನ್ನು ನಿಗ್ರಹಿಸಿ ಅಥವಾ ನಮ್ಮೊಳಗಿರುವ ಪಶು ಮಾನವನನ್ನು ಕೊಂದು ಹಾಕಿ ದೇವಮಾನವನನ್ನು ಜಾಗೃತಗೊಳಿಸುವುದು, ಮೇಲ್ಮಟ್ಟದ ಮನಸ್ಸನ್ನು ಅಭಿವ್ಯಕ್ತಗೊಳಿಸುವುದು, ಇದು ಮೋಕ್ಷ. ನಾವು ನನ್ನ ಕೆಲಸ ಕಾರ್ಯವನ್ನು ನಾನು ಪೂಜೆ ಎಂದು ಮಾಡ್ತೇನೆ, ಇದಿಷ್ಟೇ ಸಾಕಂತೆ. ಇಷ್ಟರಿಂದಲೇ ನಾವು ಮೋಕ್ಷವನ್ನು ಪಡೆಯಬಹುದು. ಎಷ್ಟು ದೊಡ್ಡ ಮಾತು ಇದು, ಎಷ್ಟು ದೊಡ್ಡ ಮಾತು. ಜ್ಞಾನಯೋಗ ಎಷ್ಟು ಕಷ್ಟ ಇದೆ. ನಾವು ಯಾವಾಗಲೂ ಯೋಚನೆ ಮಾಡ್ತಾ ಇರಬೇಕು, ನಾನು ದೇಹ ಅಲ್ಲ, ನಾನು ಆತ್ಮ, ನಾನು ಮನಸ್ಸಲ್ಲ, ನಾನು ಆತ್ಮ, ನಾನು ಬುದ್ಧಿಯಲ್ಲ, ನಾನು ಆತ್ಮ, ನಾನು ಅಹಂಕಾರವಲ್ಲ, ನಾನು ಆತ್ಮ. ಎಷ್ಟು ಕಠಿಣ ಇದೆ ಈ ಮೂಲಕ ಮೋಕ್ಷ ಪಡೆಯುವುದು. ಧ್ಯಾನಯೋಗ ಅಂದ್ರೇನು? ಸ್ಥಿರವಾಗಿ ಕುಳಿತು ನಮ್ಮ ಮನಸ್ಸಿನಲ್ಲಿ ಬರುವ ಎಲ್ಲ ವಿಚಾರಗಳನ್ನೆಲ್ಲ ಕಂಟ್ರೋಲ್ ಮಾಡ್ತಾ ಹೋಗೋದು. ಚಿತ್ತವೃತ್ತಿ ನಿರೋಧ. ಎಷ್ಟು ಕಠಿಣ ಇದೆ. 60 ವರ್ಷ ಪ್ರಯತ್ನಿಸಿನೂ ನಾವು 61ನೇ ವರ್ಷ ಮತ್ತೆ ಚಿತ್ತವೃತ್ತಿಗಳು ವಿಕ್ಷಿಪ್ತವಾಗಿ ಹೋಗುತ್ತವೆ. ಜ್ಞಾನಯೋಗ ಎಷ್ಟು ಕಷ್ಟ ಇದೆ, ಧ್ಯಾನಯೋಗ ಎಷ್ಟು ಕಷ್ಟ ಇದೆ. ಭಕ್ತಿಯೋಗ ಏನು? ನನ್ನೆಲ್ಲ ಭಾವನೆಗಳನ್ನು ಭಗವಂತನ ಕಡೆ ತಿರುಗಿಸುವುದು. ನಮಗನ್ಸುತ್ತೆ ಸುಲಭ ಇದೆ ಅಂತ. ಭಕ್ತಿ ಅಂದರೆ ಏನು? ತದರ್ಪಿತ ಅಖಿಲಾಚಾರಿತ ತದ್ವಿಸ್ಮರಣೆ ಪರಮ ವ್ಯಾಕುಲತಾ ಇತಿ. ನನ್ನ ಪ್ರತಿಯೊಂದೊಂದನ್ನು ನಾನು ನಿನಗೆ ಅರ್ಪಿಸ್ತೇನೆ. ಒಂದು ಕ್ಷಣ ನಿನ್ನನ್ನು ಮರೆತರೂ ನನ್ನೆದೆಯಲ್ಲಿ ಅಂಥ ವೇದನೆ ಆಗುತ್ತೆ. ಸುಲಭವಾಗಿ ಹೋಯ್ತಾ? ನಾವು ಎಷ್ಟು ಕ್ಷಣ ಅವನನ್ನು ಮರೆತರೂ ಸುಖವಾಗಿರ್ತೇವೆ. ನಮಗೇನೂ ಆಗಲ್ಲ, ಯಾವ ವೇದನೆಯೂ ಆಗಲ್ಲ ನಮಗೆ. ನಾವು ಅಂದುಕೊಂಡಂತೆ ಭಕ್ತಿಯೂ ಸುಲಭವಾಗಿ ಹೋಗಲಿಲ್ಲ. ಹೀಗೆ ಜ್ಞಾನಯೋಗ, ಧ್ಯಾನಯೋಗ, ಭಕ್ತಿಯೋಗ ನಮ್ಮನ್ನು ಯಾವ ಗುರಿಯ ಕಡೆಗೆ, ಅಂದರೆ ಮೋಕ್ಷದ ಕಡೆಗೆ ಕರೆದುಕೊಂಡು ಹೋಗುತ್ತದೆಯೋ, ಹಾಗೆಯೇ ಕರ್ಮಯೋಗವು ನಮ್ಮನ್ನು ಮೋಕ್ಷಕ್ಕೆ ಕರೆದುಕೊಂಡು ಹೋಗುತ್ತದೆ. ಯಾವ ಯೋಗ ಕೂಡ ಕಡಿಮೆ ಅಲ್ಲ, ಯಾವುದೂ ಹೆಚ್ಚಲ್ಲ. ನಾವು ಒಂದನ್ನು ಪ್ರಧಾನವಾಗಿ ತೆಗೆದುಕೊಂಡು ಉಳಿದ ಮೂರನ್ನು ಸೇರಿಸಿಕೊಳ್ಬೇಕು. ಉಳಿದ 3ರ ಸಹಾಯವನ್ನು ಪಡೆದುಕೊಳ್ಬೇಕು. ಏಕೆಂದರೆ ಕಾರ್ ಮುಂದಕ್ಕೆ ಹೋಗಬೇಕಾದ್ರೆ ಒಂದು ಚಕ್ರ ಮುಂದಕ್ಕೆ ಹೋದರೆ ಉಳಿದ 3 ಚಕ್ರಗಳು ಬರುತ್ತವೆ. ಒಂದೇ ಚಕ್ರ ಮುಂದೆ ಹೋಗುತ್ತೆ, ಉಳಿದ 3 ಬರಲ್ಲ ಅಂತ ಇಲ್ಲ.
ಹಾಗೆಯೇ ನಮ್ಮ ಜೀವನ ಅನ್ನುವ ಕಾರಲ್ಲಿ ಈ 4 ಚಕ್ರಗಳು ಬೇಕು. 4 ನಾವು ನಮ್ಮ ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ, ನಮ್ಮ ಅಭಿರುಚಿಗೆ ತಕ್ಕಂತೆ ಪ್ರಮಾಣದಲ್ಲಿ, ಪರ್ಸಂಟೇಜಲ್ಲಿ ಸೇರಿಸ್ಕೊಳ್ತೇವೆ. ಒಂದು ಯೋಗವನ್ನು ನಾವು ನಮ್ಮ ಅಭಿರುಚಿಗೆ ತಕ್ಕಂತೆ ಪ್ರಧಾನವಾಗಿ ತೆಗೆದುಕೊಳ್ತೇವೆ. ಆದ್ದರಿಂದ ಸ್ವಾಮಿ ವಿವೇಕಾನಂದರು ಕೊನೆಯ ಅಧ್ಯಾಯದಲ್ಲಿ, ಕರ್ಮಯೋಗದಲ್ಲಿ 4 ಯೋಗಗಳ ಸಮನ್ವಯ, ಅದು ಈ ಯುಗಕ್ಕೆ ತಕ್ಕ ಮಾರ್ಗ ಎಂದು ಹೇಳಲಿದ್ದಾರೆ. ನಮಸ್ಕಾರ.